ಇನ್ನು ಚಿತ್ರದುರ್ಗ ನಗರದಲ್ಲಿ ನಾಯಿ ದಾಳಿಗೆ ಮಗುವೊಂದು ಬಲಿಯಾಗಿದೆ. ಅಂದರೆ 10 ವರ್ಷದ ತರುಣ್ ಅಂತ ಈತ ಬಲಿಯಾಗಿದೆ. ಚಿತ್ರದುರ್ಗ ನಗರದಲ್ಲಿ ಶ್ವಾನದ ದಾಳಿಗೆ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಮೇದೆಹಳ್ಳಿ ಅಂತ ಒಂದು ಗ್ರಾಮ. ಹಳ್ಳಿಯ 10 ವರ್ಷದ ತರುಣ್ ಮೃತ ದುರ್ದೈವಿ ಬಾಲಕ. 15 ದಿವಸದ ಹಿಂದೆ ತರುಣ್ ಮೇಲೆ ಈ ನಾಯಿ ಒಂದು ದಾಳಿ ನಡೆಸಿತ್ತಂತೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾನೆ ತರುಣ್. ಗೊತ್ತಿಲ್ಲ, ಬೀದಿ ನಾಯಿ ಅದೇನು, ಅದಕ್ಕೆಲ್ಲ ವ್ಯಾಕ್ಸಿನೇಷನ್ನು ಅದು ಇದು ಇರಲ್ಲ, ರೇಬೀಸ್ ಗೀಬೀಸ್ ಬಂದಿರಬಹುದು. ಸೊ ಹಾಗಾಗಿ ಆ ಮಗು ಕಚ್ಚಿದ ಮೇಲೆ ಆ ಮಗುಗೆ ಸೋಂಕಾಗಿರುತ್ತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಕೂಡ 15 ದಿನ ಆ ಹುಡುಗನ್ನ ಬದುಕಿಸ್ಕೊಳ್ಳೋ ಪ್ರಯತ್ನ ಮಾಡಿದರೂ ಕೂಡ ಫಲಕಾರಿ ಆಗಿಲ್ಲ. ಕೊನೆಗೂ ಆ ಹುಡುಗ ಮೃತಪಟ್ಟಿದ್ದಾನೆ.